ಎಲ್ಲರಿಗೂ ನಮಸ್ಕಾರ. ಗಜಿಯಾಬಾದ್ನಲ್ಲಿ ನಡೆದಂಥ ದುರ್ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಾ ಆ 3 ಹೆಣ್ಣು ಮಕ್ಕಳು ಯಾವ ರೀತಿ 9ನೇ ಮಾಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ನೋಡಿದ್ರೆ ನಾವು ಯಾವ ಕಡೆ ಸಾಗ್ತಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಇವತ್ತಿನ ಈ ಮೊಬೈಲ್ ಯುಗದಲ್ಲಿ ಇನ್ನೂ ಏನೇನು ಅನಾಹುತಗಳು ನಡೆಯುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಸಣ್ಣ ಉದಾಹರಣೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನಾನೊಂದು ನಾಮಕರಣ ಫಂಕ್ಷನ್ಗೆ ಹೋಗಿದ್ದೆ. ಮಗುಗೆ 3 ತಿಂಗಳು ನಾಮಕರಣ ಮಾಡ್ತಿದ್ದೆ. ಮಗು ಕೈಯಲ್ಲಿ ಮೊಬೈಲ್ ಇತ್ತು. 3 ತಿಂಗಳ ಮಗು ಕೈಯಲ್ಲಿ. ಇದು ನೀವು ನಂಬೋದು ಬಿಟ್ಟರು ಬಿಡ್ಬೋದು. ನನಗೆ ಕೋಪ ಬಂತು. ವಿಶ್ ಮಾಡೋಕ್ಕೆ ಹೋದ್ರೆ ಮೊಬೈಲ್ ಕಿತ್ಕೊಂಡ್ಬಿಟ್ಟೆ. ಮಗು ಒಂದೇ ಬಾರಿ ಕಿಟಾರಂತ ಕಿರ್ಚಿಬಿಡ್ತು. ನಾನು ಅವ್ರ ತಾಯಿ ಕೇಳಿದೆ, ಏನಮ್ಮ ಇದು, ಮಗು ಯಾಕೆ ಅಳ್ತಿದೆ, ನಾನು ಮೊಬೈಲ್ ಕಿತ್ಕೊಂಡ್ರೆ ಅಂತ. ಅಣ್ಣ, ಆ ಮೊಬೈಲು ಕೊಡದೇ ಇದ್ದೆ, ಅದು ಹಾಲೇ ಕುಡಿಯಲ್ಲ ಅಣ್ಣ ಅಂತ ಹೇಳ್ತಾನೆ. 3 ತಿಂಗಳ ಮಗು. ಈ ಮಟ್ಟಿಗೆ ಬಂದಿರಬೇಕಾಗಿದ್ರೆ ನಮ್ಮ ದೇಶ ಮೊಬೈಲ್ ಯಾವ ರೀತಿ ಹಾಳು ಮಾಡ್ತಿದೆ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ತಂದೆ ತಾಯಿಗಳೇ ಕಾರಣ ಅಂತ ಹೇಳಬೇಕಾಗ್ತದೆ. ನಾನು ಬೆಳಗ್ಗೆ ಪೇಪರಲ್ಲಿ ಓದಿದೆ, ಭಾಳಷ್ಟು ನೋವಾಯ್ತು ನನಗೆ. ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದಾಗ ಆತನ 16 ವರ್ಷ ಆದಮೇಲೆ ಇನ್ನೊಂದು ಮದುವೆ ಆಗಿದ್ದಾರಂತೆ. ಅವರು ಆಕೆಗೂ 2 ಮಕ್ಕಳಿದ್ದಾರಂತೆ. ಆ ಮಕ್ಕಳ ಪರಿಸ್ಥಿತಿ ಏನು? ಬಿಸ್ನೆಸ್ನಲ್ಲಿ ಭಾಳಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ಅಂತ. ಅವರು ಮೊಬೈಲ್ ಬಿಲ್ ಕಟ್ಟೋಕೆ ಆಗ್ತಿಲ್ವಂತೆ. ಅದಕ್ಕೆ ಮಕ್ಕಳು ಬೇಜಾರು ಮಾಡಿಕೊಂಡು ಮೊಬೈಲ್ಗೆ ಬಿಲ್ ಕಟ್ಟೋಕ್ಕೂ ಆಗ್ತಿಲ್ಲ, ನಾವು ಮನೆ ಬಿಟ್ಟು ಹೋಗ್ತೀವಿ, ನಾವು ಅದಕ್ಕೆ ಬದಲು ನಿನ್ನ ಜೊತೆ ಇರೋದ್ರಲ್ಲಿ ನಾವು ಸಾಯ್ತೀವಿ, ನಮಗೆ ಕ್ಷಮಿಸಿಬಿಡು ಅಂತಂತೇಳಿ ಮೇಲಿಂದ ಬಿದ್ದು ಸಾಯಬೇಕಾಗಿದ್ದರೆ ಇದರಲ್ಲಿ ತಂದೆ ತಾಯಿಗಳ ಪಾತ್ರನೂ ಭಾಳಷ್ಟು ದೊಡ್ಡದಿದೆ. ಇದರಲ್ಲಿ ಭಾಳಷ್ಟು. ಇದು ನಾನು 3 ತಿಂಗಳ ಮಗುವಿಂದ ಹಿಡಿದು 16 ವರ್ಷ ವಯಸ್ಸಿನ ಮಗುವರೆಗೂ ನಾನು ನಿಮ್ಗೆ ಹೇಳಿರ್ತೀನಿ. ಈಗ ಅದೇ ರೀತಿ ನೀವು ಯಾವ ಬಸ್ ನೋಡಿ, ಬಸ್ ನಿಮ್ಗೆ ಹೋಗ್ತಿರ್ತದೆ, ನೀವು ಅಬ್ಸರ್ವ್ ಮಾಡ್ಬೋದು. ಪ್ರತಿಯೊಬ್ಬರ ಕೈಲೂ ಬಸ್ಸಲ್ಲಿ ಕೂತಿರೋ ಕೈಲಿ ಮೊಬೈಲ್ ಇರ್ತದೆ. ಅದೇನು ನೋಡ್ತಾರೋ ಅದು ದೇವ್ರಿಗೆ ಗೊತ್ತಾಗಬೇಕು. ಆಮೇಲೆ ಗಂಡ ಸೈಕಲ್ ಮೋಟ್ರ್ ಓಡಿಸಿದ್ರೆ ಹೆಂಡತಿ ಹಿಂದೆಗಡೆ ಮೊಬೈಲ್ ನೋಡ್ತಿರ್ತದೆ. ಅದೇ ರೀತಿ ನಮ್ಮ ಸರ್ಕಾರವನ್ನು ಗಮನ ಹರಿಸ್ಬೇಕಾಗ್ತದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ನವರು ಕರ್ತವ್ಯ ಬಿಟ್ಟು ಟ್ರಾಫಿಕ್ನವರು ಮೊಬೈಲ್ಸ್ ಹಿಡ್ಕೊಂಡು ನಿಂತಿರ್ತಾರೆ. ಯಾವ ಸರ್ಕಲ್ನಲ್ಲಿ ನೋಡಿ ನೀವು, ಇದನ್ನು ಸರ್ಕಾರನೂ ಸಹ ಗಮನಿಸಬೇಕಾಗ್ತದೆ ಇದನ್ನು. ಆ ಕಾರಣ ನಾನು ಹೆಚ್ಚಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಯುವಜನತೆಯಲ್ಲಿ ಅಂದರೆ ರಿಕ್ವೆಸ್ಟ್ ಅಂದರೆ ನಿಮ್ಮೆಲ್ಲ ನಾನು ಕೇಳ್ಕೊಳ್ತೇನೆ, ಇನ್ನು ಮುಂದಾದರೂ ದಯವಿಟ್ಟು ಮೊಬೈಲ್ಗಿಳಿ ಬಿಟ್ಟು ಓದೋದ ಕಡೆ ಗಮನ ಕೊಟ್ಟು ನಿಮ್ಮ ತಂದೆ ತಾಯಿಗಳಿಗೆ, ಇದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳ ಮಕ್ಕಳ ಕಡೆ ಗಮನ ಹರಿಸ್ಬೇಕಾಗ್ತದೆ. ಮೊಬೈಲು ಯಾವ ವಯಸ್ಸಿಗೆ ಕೊಡಬೇಕು. ಈಗ ಆಸ್ಟ್ರೇಲಿಯಾದಲ್ಲಿ 16ನೇ ವರ್ಷದವರೆಗೂ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೂ ನಮ್ಮ ರಾಜ್ಯದಲ್ಲೇನೋ SSLC ಮಕ್ಕಳು 6ರಿಂದ 9 ಗಂಟೆವರೆಗೂ ಮೊಬೈಲು TV ನೋಡಬಾರ್ದು ಅಂತ ಒಂದು ಕಟ್ಟಪ್ಪಣೆ ಮಾಡ್ತಿದ್ದಾರೆ. ಸ್ವಾಗತ ಮಾಡ್ತೇನೆ ಆ ವಿಚಾರದಲ್ಲಿ. ಆದ ಕಾರಣ ದಯವಿಟ್ಟು ಅದರಲ್ಲೂ ನಾನು ಹೇಳ್ತಿರೋದು ಹೆಣ್ಣು ಮಕ್ಕಳು ಭಾಳಷ್ಟು ಹುಷಾರಾಗಿರ್ಬೇಕಾಗ್ತದೆ. ಇವತ್ತು ಬರ್ತಿರೋ ಸೀರಿಯಲ್ಗಳಿರ್ಬೋದು, ಸಿನಿಮಾಗಳಿರ್ಬೋದು, ಯಾವ ಸಿನಿಮಾ ನೋಡಿ ಮಚ್ಚು ಗನ್ನು ಇಲ್ಲದೆ ಸಿನಿಮಾಗಳೇ ಇರೋದಿಲ್ಲ. ಹೆಣ್ಣಿನ ಹರಬರೆ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಇಲ್ಲದ್ರೆ ಜನ ನೋಡೋದೇ ಇಲ್ಲ. ನಾವು ಸಿನಿಮಾ ನೋಡಬೇಕಾಗಿದ್ದರೆ ಏನಾದರೂ ಒಂದು ಪಾಠ ಇರಬೇಕಾಗ್ತದೆ. ಇದರಲ್ಲಿ ಪಾಠ ನಾವು ಮರ ಕದ್ದು ಪುಷ್ಪ ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ ನಮ್ಮ ಇಂಡಿಯಾ ಸರ್ಕಾರದವರು. ನಾವೇನು ಹೇಳಬೇಕು ಅಂತ ಅರ್ಥ ಆಗೋದಿಲ್ಲ. ಲೂಟಿ ಮಾಡೋ ಪ್ರಶಸ್ತಿ ಕೊಟ್ಟರೆ ಇನ್ನು ಮಕ್ಕಳಿಗೆ ಏನು ಬುದ್ಧಿ ಹೇಳೋಕ್ಕಾಗ್ತದೆ ನಾವು. ಆ ಕಾರಣ ನಾನು ಮತ್ತೊಮ್ಮೆ ಜನತೆಯಲ್ಲಿ ರಿಕ್ವೆಸ್ಟ್ ಅಂದರೆ ಬೇಡ್ಕೊಳ್ತೇನೆ, ದಯವಿಟ್ಟು ಮಕ್ಕಳಿಗೆ ಆದಷ್ಟು ಮೊಬೈಲ್ಗಿಳಿ ತಪ್ಪಿಸಿ ಮುಂದಿನ ಜನಾಂಗ ಉದ್ಧಾರ ಆಗಲಿ ಅಂತಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.